ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಇಲ್ಲಾಂದ್ರೆ ಜೈವಿಕ ಅನಿಲ ಇಲ್ಲಾಂದ್ರೆ ಗೋಬರ್ ಗ್ಯಾಸ್ ಇಂದ ನಾವು ಯಾವ ರೀತಿಯಲ್ಲಿ ಗ್ಯಾಸ್ನ ಜನರೇಟ್ ಮಾಡ್ಕೊಳ್ಬಹುದು, ಅದರಿಂದ ನಾವು ಯಾವ ರೀತಿಯಲ್ಲಿ ಕುಕ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಸುಗಳಿಂದ ನಮಗೆ ಸಗಣಿ ಬರುತ್ತಲ್ವಾ, ಆ ಸಗಣಿನ ನಾವು ಈ ಬಯೋಗ್ಯಾಸ್ ಪ್ಲಾಂಟ್ಗೆ ಬಳಸ್ತೀವಿ. ಇಲ್ಲಿ ನಾವು ಈ ಸ್ಲರಿ ಟ್ಯಾಂಕ್ ಅಂತ ಇದೆಯಲ್ವಾ, ಇದರಲ್ಲಿ ನಮ್ಗೆ ಏನ್ ಬಂದಿರೋ ಸಗಣಿನ ಇದ್ರಲ್ಲಿ ಹಾಕಿ ನೀರಿನ ಜೊತೆ ಮಿಕ್ಸ್ ಮಾಡಿ ನಾವು ಈ ಸ್ಲರಿ ಟ್ಯಾಂಕ್ ಇಂದ ಈ ಡೈಜೆಸ್ಟರ್ ಟ್ಯಾಂಕ್ಗೆ ನಾವು ಇಲ್ಲಿ ಒಳಗಡೆ ಕಳಿಸ್ತೀವಿ. ಈ ಡೈಜೆಸ್ಟರ್ ಟ್ಯಾಂಕ್ ಒಳಗೆ ಕಳಿಸಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಆಕ್ಸಿಜನ್ ಇರೋದಿಲ್ಲ. ಇಲ್ಲಿ ನಮಗೆ ಡಿಕಾಂಪೋಸಿಷನ್ ಆಗುತ್ತೆ. ನಾವು ಇಲ್ಲಿ ಏನು ಸಗಣಿ ಕಳಿಸ್ತೀವೋ ಇಲ್ಲಿ ಡಿಕಾಂಪೋಸಿಷನ್ ಆಗುತ್ತೆ ಡೈಜೆಸ್ಟರ್ ಟ್ಯಾಂಕ್ ಅಲ್ಲಿ. ಆ ಥರ ಡಿಕಾಂಪೋಸ್ ಆದಾಗ ಏನಾಗುತ್ತೆ ಅಂದ್ರೆ ಅದರಿಂದ ನಮಗೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅದು ಯಾವ ಗ್ಯಾಸ್ ಅಂದ್ರೆ ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇಲ್ಲಿ ಡೈಜೆಷನ್ ಟ್ಯಾಂಕ್ ಅಲ್ಲಿ ಅದು ಡಿಕಾಂಪೋಸ್ ಆದಾಗೆಲ್ಲಾನು ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಈ ಮೀಥೇನ್ ಗ್ಯಾಸ್ ಬಂದ್ಬಿಟ್ಟು ಈ ಮೇಲ್ಭಾಗದಲ್ಲಿ ಬಂದು ಸ್ಟೋರ್ ಆಗುತ್ತೆ. ನಾವು ಈ ಬಂದಿರುವ ಗ್ಯಾಸ್ ಅನ್ನ ನಾವು ಈ ಪೈಪ್ ಮುಖಾಂತರ ನಾವು ನಮ್ಮ ಕುಕಿಂಗ್ ಸ್ಟವ್ಗೆ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದೀವಿ. ಆಗ ನಾವು ಇಲ್ಲೇನು ಗ್ಯಾಸ್ ಬರುತ್ತೋ ಅದನ್ನ ನಾವು ನಮ್ಮ ಅಡುಗೆ ಮಾಡ್ಕೊಳ್ಳೋದಕ್ಕೆ ಈ ಜೈವಿಕ ಇಂಧನವನ್ನ ನಾವು ಇಲ್ಲಿ ಬಳಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಸ್ಲರಿ ಟ್ಯಾಂಕ್ ಅಲ್ಲಿ ಏನು ಕಳಿಸ್ತೀವೋ ಅದು ಗ್ಯಾಸ್ ಪ್ರೊಡ್ಯೂಸ್ ಆಗೋದ್ಮೇಲೆ ಏನು ವೇಸ್ಟ್ ಜನರೇಟ್ ಆಗುತ್ತೋ ಇದು ಓವರ್ ಫ್ಲೋ ಟ್ಯಾಂಕಿಗೆ ಬರುತ್ತೆ. ನಾವು ಇಲ್ಲಿ ಓವರ್ ಫ್ಲೋ ಟ್ಯಾಂಕಿಗೆ ಬಂದಾಗ ಅದು ಏನು ಮಿಶ್ರಿತ ಸಗಣಿ ಇರುತ್ತೋ ಇಲ್ಲಿ ಅದನ್ನ ನಾವು ನಮ್ಮ ತೋಟಗಳಿಗೆ ಗೊಬ್ಬರವಾಗಿ ಕೂಡ ನ್ಯಾಚುರಲ್ ಗೊಬ್ಬರವಾಗಿ ನಾವು ನಮ್ಮ ತೋಟಕ್ಕೆ ನಾವು ಇದರಿಂದ ಬಳಸ್ಕೋಬಹುದು. ಮತ್ತೆ ಈಗ ನಿಮ್ಗೆ ತಿಳಿಸ್ಕೊಡ್ತೀವಿ ನಾವು ಯಾವ ರೀತಿ ಈ ಬಯೋಗ್ಯಾಸ್ ಪ್ಲಾಂಟ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಈಗ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ನಾವು ಸನ್ಲೈಟ್ ನ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ. ಈಗ LED ಲೈಟ್ ನ ಬಳಸ್ಕೊಂಡು ಇದನ್ನ ಸನ್ ರೀತಿಯಲ್ಲಿ ಬಿಂಬಿಸ್ತಾ ಇದೀವಿ. ಈ ಸನ್ಲೈಟ್ ನಮಗೆ ಈ ಬಯೋಗ್ಯಾಸ್ ಪ್ಲಾಂಟ್ ಮೇಲೆ ಬಿದ್ದಾಗ ಈ ಗೊಬ್ಬರ ಇಲ್ಲಿ ಸಗಣಿನ ಹಸುಗಳ ಸಗಣಿ ನೀರಿನ ಜೊತೆ ಬೆಳೆಸಿ ಇಲ್ಲಿ ಹೋದಾಗ ಡೈಜೆಸ್ಟರ್ ಟ್ಯಾಂಕ್ ಅಲ್ಲಿ ಡಿಕಂಪೋಸ್ ಆಗಿ ನಮಗೆ ಗ್ಯಾಸ್ ಜನರೇಟ್ ಆದಾಗ ಮೀಥೇನ್ ಗ್ಯಾಸ್ ಜನರೇಟ್ ಆದಾಗ ಅದು ಬಂದ್ಬಿಟ್ಟು ಕುಕಿಂಗ್ ಸ್ಟವ್ ಬರುತ್ತೆ. ಆ ಕುಕಿಂಗ್ ಸ್ಟವ್ ನ ಈಗ ಆನ್ ಮಾಡಿ ತೋರಿಸ್ತೀವಿ ನಿಮ್ಗೆ ಯಾವ ರೀತಿಯಲ್ಲಿ ಕುಕಿಂಗ್ ಸ್ಟವ್ ಆನ್ ಆಗುತ್ತೆ ಅಂತ. ನಾವು ನಿಮಗೆ ಈ LED ಲೈಟ್ ಮುಖಾಂತರ ನಿಮ್ಗೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ. ಇದು ನಿಮ್ಗೆ ಕುಕಿಂಗ್ ಸ್ಟವ್ ಆನ್ ಆಗಿದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಆನ್ ಆಗಿದೆ ಅನ್ನೋ ರೀತಿಯಲ್ಲಿ ನಾವು ನಿಮ್ಗೆ ಇಲ್ಲಿ ತೋರಿಸಿದೀವಿ. ಆದ ಕಾರಣ ನಾವು ಈ ಬಯೋಗ್ಯಾಸ್ ಪ್ಲಾಂಟ್ ಇಲ್ಲಾಂದ್ರೆ ಗೋಬರ್ ಗ್ಯಾಸ್ ಪ್ಲಾಂಟ್ ಇಂದ ನಮಗೆ ನಾನಾ ರೀತಿಯ ಅನುಕೂಲಗಳಿದೆ. ಒಂದು, ನಮ್ಮ ಸಗಣಿನ ಯೂಸ್ ಮಾಡ್ಕೊಂಡು ಗ್ಯಾಸ್ನ ಜನರೇಟ್ ಮಾಡೋದು. ಮತ್ತೆ ಇದರಿಂದ ನಮಗೆ ಯಾವುದೇ ರೀತಿಯ ಪೊಲ್ಯೂಷನ್ ಕೂಡ ಇರೋದಿಲ್ಲ. ಇದು ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಸಮಸ್ಯೆ ಇರೋದಿಲ್ಲ ಪೊಲ್ಯೂಷನ್ಗಳದ್ದು. ಮತ್ತೆ ಇದು ನಾವು ಸಗಣಿ ಪ್ರೊಡ್ಯೂಸ್ ಮಾಡಿದಾಗೆಲ್ಲ ನಾವು ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾ ಇರಬಹುದು. ಇಲ್ಲಿ ರಿನ್ಯೂವಬಲ್ ಎನರ್ಜಿ ಅಂತಾರೆ. ಯಾಕಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಗ್ಯಾಸ್ನ ಪಡ್ಕೊಳ್ಬಹುದು. ಸಗಣಿನ ಹಾಕಿದಾಗ ನಮಗೆ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದು ಎರಡನೆಯ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಮತ್ತೆ ಮೂರನೇ ಬೆನಿಫಿಟ್ ಏನಂದ್ರೆ ನಮಗೆ ಇಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗೋದ್ಮೇಲೆ ಕೂಡ ನಮಗೆ ಇಲ್ಲಿ ಓವರ್ಫ್ಲೋ ಟ್ಯಾಂಕ್ ಅಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್, ಆರ್ಗ್ಯಾನಿಕ್ ಗೊಬ್ಬರ ನಮ್ಗೆ ಇಲ್ಲಿ ಸಿಗುತ್ತೆ. ಈ ಗೊಬ್ಬರನ ನಾವು ತೋಟಗಳಿಗೆಲ್ಲ ಬಳಸಿದಾಗ ಒಳ್ಳೆ ರೀತಿಯ ಬೆಳೆನೂ ನಾವು ಬೆಳಿಬಹುದು. ಈ 3-4 ವಿಧದ ಅನುಕೂಲ ಇರೋದ್ರಿಂದ ಬಯೋಗ್ಯಾಸ್ ಪ್ಲಾಂಟ್ ಪ್ರತಿಯೊಬ್ಬರಿಗೂ ತುಂಬಾ ಸೂಕ್ತ ಅಂತ ಹೇಳ್ಬೋದು. ಎಸ್ಪೆಷಲಿ ವ್ಯವಸಾಯ ಮಾಡೋರಿಗೆ ಅವರಲ್ಲಿ ಹಸುಗಳಿದ್ದಾಗ ನಾವು ಬಯೋಗ್ಯಾಸ್ ಪ್ಲಾಂಟ್ ನ ಖಂಡಿತವಾಗಿ ನಾವು ರೆಕಮೆಂಡ್ ಮಾಡಬಹುದು.